ಅಮೃತ ಪಾತ್ರದ ಮೂಲಕ ಕಣ್ಣೀರ ಧಾರೆನೆ ಹರಿಸಿದ್ರು. ಇನ್ ಮುಂದೆ ಆ ಕಣ್ಣೀರೆಲ್ಲ ಇರಲ್ಲ. 12 ವರ್ಷದ ನಂತರ ಅಕ್ಕಪಕ್ಕದವ್ರು ಕಣ್ಣೀರ್ ಹಾಕ್ಸಕ್ ಬರ್ತಾ ಇದಾರೆ. ಬಟ್ ರಿಯಲ್ ಆಗಿ ಇವ್ರು ರಸಗುಲ್ಲ ಅಷ್ಟೇ ಸ್ವೀಟು. ಅವ್ರೇ ನಮ್ ರಜನಿ ಮೇಡಮ್ ನಮ್ ಜೊತೆ ಇದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇಷ್ಟು ದಿನ ಬೇರೆಯವ್ರಿಗೆಲ್ಲ ಏನು ಅಳ್ತಾ ಇದ್ರು ವೀಕ್ಷಕರು ನೀವ್ ಕಣ್ಣೀರ್ ಹಾಕೋದ್ ನೋಡಿದ್ರೆ. ಇನ್ ಮುಂದೆ ನೀವು ಬೇರೆಯವ್ರಿಗೆ ಕಣ್ಣೀರ್ ಹಾಕ್ಸ್ತೀರಾ? ಸೊ ಬೈತಾ ಇರ್ತಾರೆ ಅನ್ಸುತ್ತೆ ಇನ್ ಮುಂದೆ ಎಲ್ಲ. ಬೈದ್ರು ಪ್ರಾಬ್ಲಮ್ ಇಲ್ಲ, ಅದು ಒಳ್ಳೆ ರೀತಿನೇ. ಅಂದ್ರೆ ಅಷ್ಟು ಚೆನ್ನಾಗಿ ನಾವ್ ಆಕ್ಟ್ ಮಾಡ್ತಿದೀವಿ ಅಂತ ಅರ್ಥ. ಸೊ ಆ ತರ ಬೈಸ್ಕೊಂಡ್ರೆ ಓಕೆ, ನೋ ಪ್ರಾಬ್ಲಮ್. ಸೊ ಯೂಶಲಿ ನೆಗೆಟಿವ್ ಪಾತ್ರಗಳಿಗೆ ಬೈಯೋದುಂಟು. ಬಟ್ ಇಲ್ಲಿ ಆ ಈ ನೆಗೆಟಿವ್ ಪಾತ್ರ ಏನಿದೆ, ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದೆ. ಯಾವ್ದೋ ಒಂದು ಆಸ್ತಿಗೋಸ್ಕರನೋ ಮತ್ತಿನ್ನೇನಕ್ಕೋಸ್ಕರನೋ ಈ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿಲ್ಲ. ಸೊ ಇದ್ರ ಹಿಂದೆ ಹೀರೋ ಫ್ಯಾಮಿಲಿಯವರು ಸ್ವಲ್ಪ ಪಿಂಚ್ ಮಾಡಿರ್ತಾರೆ ಈ ಊರ್ಮಿಳ ಕ್ಯಾರೆಕ್ಟರ್ನ. ಸೊ ಹಂಗಾಗಿ ಆ ಒಂದು ಬೇಸ್ ಇಟ್ಕೊಂಡು ಆ, ಈ ಫ್ಯಾಮಿಲಿಗೆ ಬಂದ್ ಸೇರ್ಕೊಂಡಿರುತ್ತೆ. ಸೊ ಹಂಗಾಗಿ ಬೇರೆ ಧಾರಾವಾಹಿಗಳ ತರ ಏನೋ ಆಸ್ತಿ ಹೊಡ್ಕೊಂಡ್ಬಿಡ್ಬೇಕು, ದುಡ್ಡು ಹೊಡ್ಕೊಂಡ್ಬಿಡ್ಬೇಕು, ನೋ, ಆ ತರ ಇಲ್ಲ ಈ ಪಾತ್ರ. ಸೊ ಡಿಫ್ರೆಂಟ್. ಓಕೆ. ನೀ ಇರಲು ಜೊತೆಯಲ್ಲಿ ಯಾಕೆ ಅಂತ? ನೀರಲು ಜೊತೆಯಲ್ಲಿ ಒಂದ್ ಎಲ್ಲರೂ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರುವಂತ ಪ್ರಾಜೆಕ್ಟ್ ಇದು. ಸೊ ಧರಣಿ ಸರ್, ಈ ಹಿಂದೆ ನಾವು ಹಿಟ್ಲರ್ ಅಲ್ಲಿ ವರ್ಕ್ ಮಾಡಿದ್ವಿ ಜೊತೆಲಿ. ಅದು ಬಿಟ್ಟು ಈಗ ಮತ್ತೆ ನಾವು ಅದೊಂದು ರ್ಯಾಪ್ ಹಂಗೆ ಕಂಟಿನ್ಯೂ ಆಗಿದೆ. ಸೊ ಆ ಅಂತರ ಪಾತ್ರನೂ ಸ್ವಲ್ಪ ನೆಗೆಟಿವ್ ಶೇಡ್ ಇತ್ತು. ಸೊ ಬಂದಾಗ ಪಾಸಿಟಿವ್ ಇತ್ತು, ಮತ್ತೆ ನೆಗೆಟಿವ್ ಮಾಡಿದ್ರು. ಸೊ ಹೇಳಕ್ಕಾಗಲ್ಲ ಅಲ್ಲ, ಯಾವಾಗ ಸೀರಿಯಲ್ ಅಲ್ಲಿ ಏನಾಗ್ಬೋದು ಅಂತ. ಸೊ ಅದೇ ರೀತಿ ಅದು ಪಾಸಿಟಿವ್ ಇಂದ ನೆಗೆಟಿವ್ ಆಯ್ತು. ಆ ಒಂದು ಪಾತ್ರ ಶೇಡ್ ಎಲ್ಲೂ ಕಾಣಿಸ್ಕೊಳ್ಬಾರ್ದು. ಸೊ ನೀವು ಆದಷ್ಟು ಅದರಿಂದ ಹೊರಗಡೆ ಬಂದು ಪಾತ್ರ ನಿಭಾಯಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಆ ಹಾಗಾಗಿ ನನ್ಗೆ ನೀರಲು ಜೊತೆಯಲ್ಲಿ ಧಾರಾವಾಹಿಲಿ ಮಾಡೋದಕ್ಕೆ ಒಂದು ಮೋಟಿವ್ ಸಿಕ್ತು. 12 ವರ್ಷದ ನಂತರ ಡಬಲ್ ರೆಮ್ಯುನರೇಷನ್ ಆಗಿದ್ಯಾ, ಟ್ರಿಬಲ್ ಆಗಿದ್ಯಾ? ಅಯ್ಯೋ, ಅದು ಕೇಳ್ಬೇಡಿ. ಅದು ಕೇಳ್ಬೇಡಿ. ಅಷ್ಟೇ, ಅದು ಏನು ಮಾಡಕ್ಕಾಗಲ್ಲ.